ಬಿಡು, ನೀನಾದರೂ ಖುಷಿಯಾಗಿರು. ದೊಡ್ಡವನಾದ್ಮೇಲೆ ನೆಮ್ಮದಿ ಇರಲ್ಲ. ಏನು ಹೇಳಿದೆ? ದೊಡ್ಡವನಾದ್ಮೇಲೆ ನೆಮ್ಮದಿ ಇರಲ್ವಾ? ಅಂದರೆ ನಾನು ನೆಮ್ಮದಿಯಾಗಿಲ್ವಾ? ಇದೀನಾ? ಇಲ್ಲ, ನಾನು ನೆಮ್ಮದಿಯಾಗಿಲ್ಲ. ಅವನು ಖುಷಿಯಾಗಿದ್ದಾನ? ಇದ್ದಾನೆ. ನಾವಿಬ್ರು ಒಂದೇ ಮನೇಲಿದ್ದೀವಿ, ಒಂದೇ ಊಟ, ಓಡಾಡೋದು ಒಂದೇ ಗಾಡಿ. ಆದರೂ ಅವನು ಖುಷಿಯಾಗಿದ್ದಾನೆ, ನಾನಿಲ್ಲ. ಯಾಕೆ? ನಮ್ಮಿಬ್ಬರಲ್ಲಿ ವ್ಯತ್ಯಾಸ ಇರೋದಂದ್ರೆ ವಯಸ್ಸು. ಅಂದರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಯಾರೂ ಖುಷಿಯಾಗಿರಲ್ವ? ನಾನು ನೋಡ್ದಂಗೆ ತುಂಬ ಜನ ಖುಷಿಯಾಗಿರ್ತಾರಲ್ಲ, ಅದು ನಾನು ನೋಡ್ದಂಗೆ ಕರೆಕ್ಟ್. ನಾನು ಜನಗಳ ಮಧ್ಯೆ ಬಂದಾಗ ಕ್ಯಾಶುಯಲ್ ಆಗೇ ಇರ್ತೀನಿ. ಅಂದರೆ ಯಾರೂ ಖುಷಿಯಾಗಿಲ್ವಾ? ಎಲ್ಲರೂ ಹೇಗಿದ್ದಾರೆ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರ ಕಡೆಯಲ್ಲಿ ಏನೇನು ಚಿಂತೆಗಳಿದೆಯೋ. ಬಿಡಪ್ಪ, ಎಲ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಅವ್ರಿಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಯೋಚನೆ ಅಂದರೆ ನನ್ನ ಯೋಚನೆಗಳಿಂದಾನೇ ನನಗೆ ಖುಷಿ ಅಥವಾ ಬೇಜಾರಾಗತ್ತಾ? ನಾನು ಯೋಚನೆ ಮಾಡ್ತಾ ಇರೋ ರೀತಿನೇ ಸರಿ ಇಲ್ವಾ? ಅಂದರೆ ನಾನು ಅವನ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕಾ? ಅಲ್ಲ, ಅವನೇನು ಯೋಚನೆ ಮಾಡ್ತಾನೆ? ಅಂದರೆ ನಾನು ಯೋಚನೆನೇ ಮಾಡಬಾರ್ದಾ? ಯೋಚನೆ ಮಾಡದೆ ಬದುಕೋಕ್ಕಾಗತ್ತಾ? ಅವನಿಗಾದರೆ ಅವರಮ್ಮ ಟೈಮ್ಗೆ ಊಟ ಮಾಡಿಸ್ತಾರೆ, ನನಗೂ ಮಾಡಿರ್ತಾರೆ, ನಾನೇ ಹಾಕೊಂಡು ತಿನ್ಬೇಕಷ್ಟೆ. ಹಂಗಂತ ದೊಡ್ಡವನಾದ್ಮೇಲೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗೋದು ತಪ್ಪಲ್ವಾ? ಹೌದು, ಎಕ್ಸಾಕ್ಟ್ ಅವನ ಥರನೇ ಇರೋಕ್ಕಾಗಲ್ಲ. ಹಂಗಂದ್ರೆ ನಾನು ಯೋಚನೆ ಮಾಡಲೇಬೇಕು. ಅಂದರೆ ನಾನು ಈಗ ಮಾಡ್ತಾ ಇರೋ ಯೋಚನೆಗಳಲ್ಲೇ ಏನೋ ತಪ್ಪಿದೆ ಅಂತ ಆಯಿತು. ಆ್ಯಕ್ಚುಲಿ ನಾನು ಅಂಥದ್ದೇನು ಯೋಚನೆ ಮಾಡ್ತಾ ಇದ್ದೀನಿ? ಐ ಮೀನ್ ಪಾಸ್ಟ್. ಇಲ್ಲ, ಐ ಶುಡ್ ಲಿವ್ ಇನ್ ಪ್ರೆಸೆಂಟ್. ಅವನ ಖುಷಿಗೆ ಅದೇ ಕಾರಣ. ಖುಷಿ ಬೇರೆಲ್ಲೂ ಇಲ್ಲ, ಈ ಕ್ಷಣದಲ್ಲೇ ಇದೆ.